ಸೊಸೆಗೆ ಕೆಲಸ ಕೊಟ್ಟಿಲ್ಲವೆಂದು ಅಂಗನವಾಡಿಗೆ ಬೀಗ, ಬಿಸಿಲಿನಲ್ಲಿ ಪೋಷಣೆ ನೀಡುತ್ತಿರುವ ಅಂಗನವಾಡಿ ಕಾರ್ಯಕರ್ತೆ. ರಾಯಬಾಗ ತಾಲೂಕಿನ ನಂದಿಕುರ್ರಿ ಗ್ರಾಮದ ವಂಜೇರಿ ತೋಟದ ಅಂಗನವಾಡಿ ಕೇಂದ್ರ 12ರಲ್ಲಿ ಅಂಗನವಾಡಿ ಕಟ್ಟಡಕ್ಕೆ ಸುಮಾರು 20 ವರ್ಷಗಳಿಂದ ಅನುಕೂಲ ಮಾಡಿಕೊಟ್ಟ ಜಾಗದ ಮಾಲೀಕ ಶೋಭಾ ವಂಜೇರಿ ಈಗ ತಕರಾರು ಮಾಡಿ ಅಂಗನವಾಡಿ ಕಟ್ಟಡಕ್ಕೆ ಬೀಗ ಹಾಕಿದ್ದಾರೆ. ಅಂಗನವಾಡಿ ಕೇಂದ್ರದಲ್ಲಿ ಸಹಾಯಕ ಹುದ್ದೆ ಖಾಲಿ ಇದ್ದು ಅದನ್ನು ನನ್ನ ಸೊಸೆಗೆ ಕೊಡಿ ಎಂದು ಅಂಗನವಾಡಿ ಕಟ್ಟಡಕ್ಕೆ ಜಾಗ ಕೊಟ್ಟ ಮಾಲೀಕರು ತಕರಾರು ಮಾಡಿದ್ದಾರೆ. ಏನ್ರಿ ನಿಮ್ಮ ಹೆಸರೇನ್ರಿ? ಶೋಭಾ ಬಾಬುರಾವ್ ವಂಜೇರಿ. ಇದು ಎಷ್ಟು ವರ್ಷ ಆಯ್ತು ಕಟ್ಟಡ ಕಟ್ಟಿ? ಯಾಕೆ ಇದನ್ನ ಬಂದಾಗಿತ್ರಿ? 20-25 ವರ್ಷ ಆಗ್ತದೆ. ಜೋರ್ಲೆ ಮಾತಾಡ್ರಿ. 22 ವರ್ಷ ಆಯ್ತಲ್ಲ ಕಟ್ಟಡ ಕಟ್ಟ್ರಿ. ಈಗ ಯಾಕೆ ಇಲ್ಲಿ MLA ಆದ್ರಲ್ಲ ಐವಳಿ ಅವ್ರ ಆದಾಗ ಫಸ್ಟ್ಗೆ ಇಲ್ಲಿ ನಮ್ಮ ಕೊಡ್ಯಾಗ ಬಂದು ಕಿಸಿದ ಒಂದು ಜಾಗ ಇಲ್ಲ ಹುಡುಗರು ಈಗ ಭಾಳ ತ್ರಾಸ ಆಗ್ತೈತಿ. ಯಾವ ಕೊಟ್ರಿ ಇದು? 2000 ಇಸ್ವಿದಾಗ. ಅಲ್ಲ ಇದು ಏರಿಯಾ ಯಾವ್ದ್ರಿ ಇದು? ಈಗ ಪೇಶ್ವನ್ ಕೊಡಿ, ಗಣೇಶ ನಗರ, ವಂಜೇರಿ ತೋಟ. ಇದು ಏನು ಸಮಸ್ಯೆ ಏನಾಗಿತ್ರಿ? ಕೀಲಿ ಹಾಕ್ಯಾರಂತಾರೆ ಈಗ 4 ಸಮಸ್ಯೆ ಅಂದ್ರೆ ನಮಗ ಹೆಲ್ಪರ್ ಶೀಟ್ ಟೀಚರ್ ಕೊಡ್ತೇವ ಅಂದ್ರೆ ಟೀಚರ್ ಬಿ ಕೊಡ್ಲಿಲ್ರಿ. ನಮಗ ಹೆಲ್ಪರ್ ಶೀಟ್ ಕೊಡ್ತೇವ ಅಂದ ಕಿಸಿಂದ ನಮ್ಮ ಹುಡುಗುಡಿ ಎಟ್ಟಾಕಿದ್ರಿ. ಕೊಡ್ತೇವ ನಿಮ್ದ ಕೊಡ್ತೇವ ಅಂದ್ರು ಈಗ ಬೇರೆದವ್ರು ಹಾಕ್ಯಾರ್ರಿ. ಅದ್ರ ಸಂಬಂಧ ಅವ್ರು ಬರ್ಕೊಡಂಗಿಲ್ಲ. ಶೀಟ್ ಬಂದಿತ್ರಿ, ಸಾಲಿ ಬಂದ್ ಮಾಡಿದ್ವಿ. ಕೊಟ್ಟಿದ್ವಿ ಅವಾಗ ಡಿಸಿ ತಕ್ಕ ಲೆಟರ್ ಕೊಟ್ಟಿದ್ವಿ. ಏನಂತ್ರಿ? ಅವ್ರಂದ್ರು ಆನ್ಲೈನ್ ಬಂದಿತ್ತು. ಈಗ ನಾವು ಅದು ಆನ್ಲೈನ್ದಾಗ ಯಾರು ಆನ್ಲೈನ್ದಾಗ ನಾವು ಆನ್ಲೈನ್ ಟೈಮ್ದಾಗ ಕೊಟ್ಟಿಲ್ರಿ. ನಾವೇನು ಕೊಟ್ಟಿದ್ವಿ ಅದು ಆನ್ಲೈನ್ ನಾವು ತಾಮ್ದಾಗ ಕೆಲಸ ಮಾಡಿದ್ವಿ. ಸುಧಾರಣೆ ಆಗಿತ್ತು सगळं बोलून घेणार आहे ते व्हिडिओ ಅದಾಗಲಿ ಅದ ಹೋಗಿಲ್ಲ. ಅದ ನಾವು ಏನು ಹೇಳ್ತಾ ಕರೆ ಅದ ಹೋಗಲಿ ಆಯ್ತು. ಈಗ ಅವ್ರು ಕೊಡ್ತೀವಿ ಅಂದರು ನಾವು ಜಾಗ ನಮಗೆ ಮಾಡು ಹೇಳಿದಾಗ ನಿಮ್ಗೊಂದು ಸೀಟ್ ಹಾಕ್ತೀವಿ, ಯಾರೋ ಜಾಗ ಕೊಡುವಾರಪ್ಪ ನಾನು ನಕ್ವಾಡ ತೊಗೊಂಡು ಜಾಗ ಕೊಟ್ಟಿದ್ದೆ. कोण तಗೊಂಡು ಕೊಟ್ಟಿರೋ ಜಾಗ ಮುಂದೆ ಟೀಚರ್ ಹೋಯ್ತು. ಅದು ಹಂಗೆ ನಾನು ಹೋಗ್ಲಿಲ್ಲ. ಈಗ ಒಂದು ಹೆಲ್ಪರ್ ಬಂದ್ರೆ ಭೀ ನಮಗೆ ಮಾಡಂಗಿಲ್ಲ. ನಮಗೆ ಇಲ್ಲರಿ ಅನ್ಲೇ ಬೇಕಾದ್ರೆ ಕೊಡ್ತಾರೆ ಅನ್ಲಿ. ಇದು ಗೌರ್ಮೆಂಟ್ದಿಂದ ನಮ್ಮ ನಿರ್ಣಯ ಬರ್ತಕ್ಕ ನಾವು ಸಹಾಯ ಮಾಡಿ. ಈಗ ಹೆಲ್ಪರ್ ಶೀಟ್ ನಿಮಗೆ ಬೇಕಾಗಿತ್ತನ ಇದಕ್ಕೆ ಇಲ್ಲಿ ಹಾಕಿದ್ರಿ? ಅದ್ರ ಒಂದು ಈಗ ಏನಂದ್ರೆ ಮೇಲಾಧಿಕಾರಿಗಳು ಏನಂದ್ರೆ ಬರುತ್ತೆ ಗಾಳಿ ಚೀಟಿ, ನೀರು ಚೀಟಿ, ಅಲ್ಲಿ ಬರೋಣ ಬರ್ರಿ ಅನ್ನೋದ, ಅರ್ಜಿ ಕೊಡ್ರಿ ಅನ್ನೋದ, ನಿಮ್ಗೆ ಮಾಡ್ತೀವಿ ಅನ್ನೋದ, ನಿಮ್ಮನ್ನು ಬಿಟ್ಟು ಬೇರೆದವ್ರದ್ದು ಮಾಡೋಲ್ಲ ಅನ್ನೋದ. ಈಗ ಅದು ಭೇಟಿ ಅದು ಕೊಟ್ಟಿದ್ರು ಇಲ್ರಿ? ಎಲ್ಲ ಭೇಟಿ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಬಂದು ನೋಡ್ಕೊಂಡು ಹೋಗಿದಾರ ಅಷ್ಟ. MLA ಅವರು ಲೆಟರ್ ಕೊಟ್ಟಿದ್ದಾರೆ. ಊರ್ ಸರ್ಕಾರ ಬಿ CDP ಮೇಡಮ್ ಈಗ 4 ದಿವಸ ಬರ್ತೇವೆ ಅನ್ನತ್ತಾರ. ಅವ್ರು ಒಟ್ಟ ಈ ಕಡೆ ಬಂದೇ ಇಲ್ಲ. ಮತ್ತೊಂದ ಇಲ್ಲಿ ನಮ್ಮ ಊರು ಸರ್ಕಾರ, ಊರ್ ಚೇರ್ಮನ್ ಪಂಚಾಯತ್ ಹಿಡ್ಕೊಂಡ, MLA ಹಿಡ್ಕೊಂಡು ಈಗ ಸದ್ಯ ಅವರೇ ಇದಾರೆ. MLA ಅವರೇ ಇದಾರೆ. ಅವ್ರಿಗೆ ಮಾಡಂದ್ರೆ ಮಾಡಂಗಿಲ್ಲ ಅಂದ್ರೆ ಇದು ನಮಗೆ ಬೇಕಾಗೈತಿ. ಅವ್ರು ಹೇಳ್ರಿ ಮಾಡಂಗಿಲ್ಲ ಅನ್ನೋದು ನಮಗೆ ಬೇಕು. ಯಾರು ಮಾಡಂಗಿಲ್ಲ ಅಂತ ಹೇಳಿರ್ರಿ? ಈಗ ಲೆಟರ್ ಕೊಟ್ಟವ್ರಿ, MLA ಲೆಟರ್ ಕೊಟ್ಟವ್ರಿ ಅವ್ರಿಗೆ. ಆಯ್ತು DC ಮಾರ್ಗಿಲ್ರಿ ಸಾಹೇಬ್ರ. ನಮಗೆ DC ಮುಲಾಖತ್ ಆಗ್ಬೇಕಾದ್ರೆ ನಮಗೆ ಏನ್ರ ಬಿರಿ ಮಾಡೋದ್ರಿಂದ ನಮಗೆ ಆದ್ರೂ ಹುಡುಗರು ನಿಂಗೆ ಹೊರ ಕುಣಿಸೋದು ನಾವು ಒಳಗೆ ಕುಣಿಸ್ತೇವೆ. ನೀವು ಬಂದಿರ ನಾವು ಮತ್ತೆ ಒಳಗೆ ಕುಣಿಸ್ತೇವೆ. ನಾವು ನಮ್ಮ ಮಸ್ತ್ ಮನೆ ಸ್ವತಃ ಕೊಟ್ಟಿದ್ದೇವೆ, ಕೊಡ್ತೇವೆ ನಾವು. ನಮಗೊಂದು ಸೀಟ್ ಕೊಟ್ರೆ ನಾವು ಬಾಗ್ಲ ತೆಗಿತೇವ್ರಿ. ಈಗ ನೋಡ್ರಿ, ನಾವು ನಿಮಗೆ ಹೇಳೋ ಸಲುವಾಗಿ ನಾವು ಮಾಡಿದ್ದೇವೆ. ಹಂಗಿಲ್ಲ ನಮಗೆ ಹೊರಗೆ ಯಾಕೆ ಕುಣಿಸೋದು? ನಾವು ಮಸ್ತ್ ಒಳಗೆ ಮತ್ತೆ ಸಾಲಿ ಬಿಟ್ಟು ಮಸ್ತ್ ನಮ್ಮ ಕಡೆ ಮನೆ ಇದಾವೆ ಮಾಡಬೇಕು. ಆದರೆ ಇಲ್ಲಿಯವರೆಗೂ ಅಂದರೆ ಸುಮಾರು 10 ದಿನಗಳು ಕಳೆದರೂ ಸಹ ಸಂಬಂಧಪಟ್ಟ ಅಧಿಕಾರಿಗಳು, ಮಹಿಳಾ ಹಾಗೂ ಶಿಶು ಅಭಿವೃದ್ಧಿ ಯೋಜನೆ ಅಧಿಕಾರಿಗಳು, CDPO ಭಾರತಿ ರಾಯಬಾಗ್ ಇತ್ತ ಕಡೆ ಗಮನ ಕೊಡದ ಕಾರಣ ಸಮಸ್ಯೆಯಾಗಿ ಉಳಿದಿದ್ದು ಮಕ್ಕಳಿಗೆ ಬಿಸಿಲಿನಲ್ಲಿ ಕುಳಿತು ಪಾಠ ಮಾಡುತ್ತಿದ್ದಾರೆ. ಇನ್ನು ಅಂಗನವಾಡಿ ಕೇಂದ್ರಕ್ಕೆ ಬೀಗ ಹಾಕಿರೋದ್ರಿಂದ ನಮ್ಮ ಮಕ್ಕಳನ್ನು ಬಿಸಿಲಿನಲ್ಲಿ ಕೂಡಿಸೋದಕ್ಕೆ ಕಳುಹಿಸುವುದಿಲ್ಲವೆಂದು ಪಾಲಕರು ಆರೋಪ ಮಾಡಿದ್ದಾರೆ. ಇನ್ನು ಕೆಲವು ಮಕ್ಕಳು ಹಾಗೆಯೇ ಅಂಗನವಾಡಿಗೆ ಬರುತ್ತಿದ್ದು ಬಿಸಿಲಿನಲ್ಲಿ ಪೋಷಣೆ ಮಾಡುವ ಸ್ಥಿತಿ ನಿರ್ಮಾಣವಾಗಿದೆ ಎನ್ನುತ್ತಾರೆ ಅಂಗನವಾಡಿ ಕಾರ್ಯಕರ್ತೆ. ನಿಮ್ಮ ಹೆಸರು ರೀ? ಎಷ್ಟು ವರ್ಷ ಆಯ್ತು ಇಲ್ಲಿ ಕೆಲಸ ಮಾಡಕ್ಕೆ? ನಾವು 1 ತಿಂಗಳು ಭೀ ಆಗಿಲ್ರಿ. ನಾಳೆ 11 ಆಯ್ತು 1 ತಿಂಗಳ. ಏನು ಸಮಸ್ಯೆ ಆಗಿತ್ತು ಇದು? ಸಮಸ್ಯೆ ಅಂದ್ರೆ ಅವ್ರು ಹೆಲ್ಪರ್ ಶೀಟ್ ಬೇಕಂತ ಕೇಳಿ ಹಾಕೊಂಡಿದ್ದಾರೆ ಸರ್. ಹೆಲ್ಪರ್ ಶೀಟ್ ಇಲ್ಲ ಆಗಿತ್ತೇನ್ರಿ ಇಲ್ಲಿ? ಈಗ ಜಾಗನೂ ಅವ್ರದೇನ್ರಿ? ಜಾಗ ಭೀ ಅವ್ರದ್ರಿ, ಸಾಲಿ ಅವ್ರದ್ದು ಇತರ ಸ್ವಂತ ಕೊಟ್ಟಿದಾರ್ರಿ. ಈಗ ಅವ್ರು ಕೊಂಡು ಕೊಡ್ಲಿ ಬೇಕಾದ್ರೆ ಖರೀದಿ ತಗೊಲಿ, ಬೇಕಾದ್ರೆ ಕೆಡ್ಕೊಂಡು ಹೋಗ್ಲಿ ಅನ್ನಕ್ತಾರೆ. ನಾವು ಎಲ್ಲಿ ಹೋಗೋದು ಸರ್? ನಮ್ದು ಒಟ್ಟಿ ಮ್ಯಾಗ ಐತ್ರಿ, ಯಾರಿಲ್ರಿ ನಮಗೂ. ಈ ಹುಡುಗರು ಎಷ್ಟು ದಿವಸ ಆಯ್ತು ಹೊರಗದಾರ್ರಿ? ಈಗ 4 ದಿನ ಐತ್ರಿ ಸರ್. ಅವ್ರು ಬಾಗ್ಲ ಹೊರಗೆ ಬಿಸಿಲಾಗದಾರ್ರಿ?
ಈಗ ಮೇಲಾಧಿಕಾರಿ CDP ಅವರು ಭೇಟಿ ಕೊಟ್ಟಿದ್ರು. ಸೂಪರ್ವೈಸರ್ ಮಣ್ಣಿನ ದಿವ್ಸ ಬಂದ್ರಿ ಅವತ್ತು ನಿನಗೆ ಸಾಲಿಗೆ ಆಫೀಸ್ಗೆ ಬಾ ಅಂದಾರ ನಾನು ಹಾದಿನ್ರಿ ನಾನು ನಾಳೆ ಬರ್ತೇನು ನೀವು ಹೋಗಿ ಮಟ್ಕೋತಿ ಅಂದ್ರು ನನಗೆ ನಾನು ಮೆಟ್ಪದ ಹೋಗೋಣ ನಾ ಬೈನ್ರಿ ನಿನ್ನ ಚತ್ತನಕ ಹಾದಿ ಕದಿ 4 ತನಕ ನೋಡಿನ್ರಿ ಬರಲೇ ಇಲ್ಲ ಅವ್ರು. ಸೂಪರ್ವೈಸರ್ ಹೆಸರೇನ್ರಿ? ಸತ್ಯವ ಕಾಂಬಳಿ ಅವ್ರು ಬಂದಿಲ್ರಿ? ಅವ್ರು ಪೈಲಾ ದಿವ್ಸ ಬಂದ್ರಿ ಒಂದ್ಸಲ ಬಂದಾಗ ಯಾರು? ಹಾಂ ರೀ ನಿನ್ನೆ CDP ಮೇಡಮ್ ಬರ್ತೇನಂದಿರಿ ಬರ್ಲಿಲ್ಲ ನಿನ್ನ 4 ತನಕ ಹಾದಿ ಕಾದು ಹೋಗಿಲ್ಲ ಅಂದ್ರೆ ಮನೆ ಪಂಚಾಯತಿಗೆ ಅದು ಏನು ಮಾಹಿತಿ ಅದು ಕೊಟ್ಟಾರನ್ರಿ ಅವ್ರು? ಇವ್ರ ಅಧಿಕಾರಿಗಳು ನಿಮ್ಮ ಸೂಪರ್ವೈಸರ್ ಅದೇನು ಗೊತ್ತಿಲ್ಲ ಸರ್ ನನಗೆ. ಆದ್ರೂ ಇವ್ರ CDP ಮೇಡಮ್ ಅದು ಬಂದಿಲ್ಲ ಇಲ್ಲಿ ಜಾಗ. ಈಗ ನೀರಿಗೆ ಅದು ಹೆಂಗೆ ಮಾಡತ್ತಿದ್ರಿ? ನೀರು ಸ್ವಂತದವ್ರು ನೀರು ರೇಷನ್ ಅದು ಎಲ್ಲಿ ಇಟ್ಟೇರಿ? ರೇಷನ್ ಒಳಗೆ ಐತ್ರಿ ಒಳಗೆ ಅದಾವ್ರೇನು? ಅವ್ರು ಸ್ವಂತ ಮಾಡಿ ಹಾಕತ್ತಾರ ಮನ್ಯಾಗಿನ ಮಾಡಿ ಹಾಕತ್ತೇನ್ರಿ ರೇಷನ್ ಇವ್ರು ತೆಗೆದು ಕೊಟ್ಟು ಮಾಡಿ ಹಾಕತ್ತಾರ ಈಗ. ಇಲ್ರಿ ಅವ್ರ ಮನ್ಯಾಗಿಂದ ಅನ್ನ ಸಾರ ಮಾಡಿ ಹಾಕತ್ತಾರ ಅವ್ರು ಮಾಡತ್ತಾರ ತೆಗ್ದಿಲ್ರಿ ನಾವು ಈಗಿನ ತೆಗಿಬಿಡ್ವಾರ ನಾ ಹೆಂಗ್ ಫುಲ್ ರೇಷನ್ ಮತ್ತೆ ಈಗ ರೇಷನ್ ಅದು ಬಂದ್ರೆ ಹೆಂಗೆ ಮಾಡ್ತಾರೆ? ರೇಷನ್ ಅದು ಬಂದ್ರೆ ಈಗ ನಾವು ಬಂದದ್ದು ನಾವು ಅದನ್ನ ತರುಣ ಕೊಟ್ಟಿಲ್ರಿ ಅವ್ರಲ್ಲಿ ಇಲ್ರಿ ನಾ ಹೆಂಗ್ ಇಲ್ರಿ ಎಲ್ಲಿ ಇರ್ಲಿ ಅವ್ರು ತೀಲಿ ತಕೊಂಡ್ ಮಗ ಅಂಗಳ ಇಲ್ರಿ ಸರ್ ನಮ್ದು ಒಂದು ಆಸೆ ಇರೋದು ನನಗೂ ನೋಡ್ರಿ ಸರ್ ನಮ್ಗೊಂದು ನನಗೂ ಯಾರಿಲ್ರಿ ಮಕ್ಕಳು ಇಲ್ಲ ಗಂಡು ಇಲ್ಲ ಇವ್ರ ಅಧಿಕಾರಿಗಳ ಈಗ ಅಧಿಕಾರಿಗಳ ಈ ನಮ್ನಿ ಮಾಡಾಕದಾರ ಅಂದ್ರ ನಾ ಎಲ್ಲಿ ಹೋಗ್ಬಿಟ್ರಿ ಸರ್ ನಾ ಮೊನ್ನೆ CDP ಮೇಡಮ್ಗೂ ಅಂದ ಮನೇನ್ರಿ ಒಟ್ಟು ಇದೊಂದು ಹುದ್ದೆ ಬೇಕಾಗಿತ್ತನ ಇದೆಲ್ಲ ಸಮಸ್ಯೆ ಆಗೈತೆ. ದಿಕ್ ಇಲ್ದವ್ರಿಗೆ ಈ ನಮ್ನಿ ಬೆನ್ನ ಹತ್ತಿರಿ ಅಂದು ಬಂದೇನ್ರಿ ಸರ್ ನಾ ಅವ್ರಿಗೆ ಮೇಡಮ್ ಮೊನ್ನೆ ಅಂದು ಬಂದೇನ್ರಿ ನಿನ್ನ ಮಣ್ಣಿನ ದಿವ್ಸ ಅದನ್ನ ಡೈರೆಕ್ಟ್ ಅಂದು ಬಂದೇನ್. ಅದು ಸಮಸ್ಯೆ ಏನ್ರಿ? ಇದು ಸಹಾಯಕರು ಹೆಲ್ಪರ್ ಶೀಟ್ ಬೇಕಾಗಿತ್ತು ಸಮಸ್ಯೆ ಅವ್ರು ಅದನ್ನ ಹಿಡ್ಕೊಂಡು ಕೂತಾರೆ ಅವ್ರು ಬೇಕು ಅವ್ರ ಜಾಗ ಐತ್ರಿ ನಾವೇನು ಮಾತಾಡಕ್ ಬರಂಗಿಲ್ಲ ಸರ್. ಗೌರ್ಮೆಂಟ್ ಸೈಟ್ ನಮಗೆಲ್ಲ ಕೇಳಿದ್ರು ಹಂಗೆ ತಿನ್ನತ್ತಾರ ಮತ್ತೆ ಇನ್ ಮಕ್ಕಳ ಅನ್ನ ಇವ ಹೊರಗ್ ಕೂತಾರೋ ಏನ್ ಬಿಸ್ಲಾಕ್ ಕೂತಾರ ಅವ್ರ ಒಟ್ಟ ವಿಚಾರ ಮಾಡುವ ಅಂದ್ರೆ ಇದೆ ಹಂಗ್ರಿ. ಇನ್ನು ಅಂಗನವಾಡಿ ಕೇಂದ್ರ ಸಮಸ್ಯೆ ಬಗೆಹರಿಯದೆ ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಂಚ್ ನ್ಯೂಸ್ಗಾಗಿ ರಾಯಬಾಗದಿಂದ ಸಂಜು ಬ್ಯಾಕುಡೆ.